ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕ್ಯಾಸ್ ಮಾಡ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜೂನ್ 20ರಿಂದ 22, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ದೇಶದಲ್ಲಿ ನ್ಯಾಯ ವಿಜ್ಞಾನದ ಮೂಲ ಸೌಕರ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಭಾರತ ಸರ್ಕಾರವು ಯಾವ ಕೇಂದ್ರ ಯೋಜನೆಗೆ ಪ್ರಾರಂಭಿಸಿದೆ? ನೋಡಿ, ಕೇಂದ್ರ ಯೋಜನೆ ಅಂದರೆ ದೇಶದಲ್ಲಿ ನ್ಯಾಯ ವಿಜ್ಞಾನದ ಮೂಲ ಸೌಕರ್ಯವನ್ನು ಬಲಪಡಿಸುವ ಉದ್ದೇಶದಿಂದಾಗಿ ಆಪ್ಷನ್ ನಂಬರ್ 1 ಗಮನಿಸಬಹುದು. ನೀವು NFIES ಅಂತ ಕರಿತೀವಿ. ಅಂದರೆ ರಾಷ್ಟ್ರೀಯ ವಿಧಿ ವಿಜ್ಞಾನ ಮೂಲಸೌಕರ್ಯ ವರ್ಧನೆ ಯೋಜನೆಗೆ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆಯನ್ನು ನೀಡಿದೆ. ಹಾಗಾದರೆ ಉದ್ದೇಶ ಏನಿದೆ, ನ್ಯೂಸ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ. ನೋಡಿ, ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಕ್ಲಿಯರ್ ಮಾಡಿದೆ, ಅಂದರೆ ಅಪ್ರೂವ್ ಮಾಡಿದೆ. ಅದು ಸ್ಕೀಮ್ ಆಗಿದೆ. ಇದೊಂದು ನೋಡಿ, ಫಾರೆನ್ಸಿಕ್ ಇನ್ಫ್ರಾ ವಿತ್ ಔಟ್ಲೇ ಆಫ್ 2200 crore, ಅಂದರೆ 2200 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಈ ಒಂದು ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ. ಇದರ ಸಂಪೂರ್ಣ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನೋಡೋಣ. ದಕ್ಷ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಗೆ ಸಹಾಯ ಮಾಡಲು ದೇಶದಲ್ಲಿ ಕ್ರಿಮಿನಲ್ ಫೋರೆನ್ಸಿಕ್ ಮೂಲಸೌಕರ್ಯವನ್ನು ಬಲಪಡಿಸಲು ಹೊಸ ಕೇಂದ್ರ ವಲಯದ ಯೋಜನೆಯನ್ನು ಭಾರತ ಸರ್ಕಾರ ಅನುಮೋದನೆ ನೀಡಿದೆ. ಜೂನ್ 19, 2024ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರಾಷ್ಟ್ರೀಯ ವಿಧಿ ವಿಜ್ಞಾನ ಮೂಲಸೌಕರ್ಯ ವರ್ಧನೆ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ನೋಡಿ, NFIES ಎಂಬುದು ದೇಶದಲ್ಲೇ ದಕ್ಷ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಗೆ ಸಹಾಯ ಮಾಡುತ್ತದೆ. ಗಮನಿಸಬಹುದು. ಇದರ ಉದ್ದೇಶವೇನು ಅಂತಂದರೆ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯನ್ನು ದಕ್ಷಗೊಳಿಸುವ ಉದ್ದೇಶವನ್ನು ಹೊಂದಿದೆ. ಈ ಮೂಲಕ NFIES ಎಂಬುದು ಕೇಂದ್ರ ಗೃಹ ಸಚಿವಾಲಯ ಜಾರಿಗೆ ಮಾಡ್ತಾ ಇದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಯಾವ ಕೇಂದ್ರ ಸಚಿವಾಲಯದ ಅಂಡರಲ್ಲಿ ಈ ಯೋಜನೆಯನ್ನು ಜಾರಿಗೆ ಬರ್ತಾ ಇದೆ ಅಂತ ಕೇಳಿದ್ರೆ ಕೇಂದ್ರ ಗೃಹ ಸಚಿವಾಲಯ. ಹಾಗಾದರೆ ಇದರ ಅವಧಿ ಎಷ್ಟಿರಲಿದೆ? ರಾಷ್ಟ್ರೀಯ ವಿಧಿ ವಿಜ್ಞಾನ ಮೂಲಸೌಕರ್ಯ ವರ್ಧನೆ ಯೋಜನೆಯು 5 ವರ್ಷಗಳು, ಅಂದರೆ 2024-25ರಿಂದ 2028-29ರವರೆಗೆ ಯೋಜನೆ ಮುಂದುವರಿಯಲಿದೆ. ಹಾಗಾದರೆ ಯೋಜನೆಯ ಗುರಿ ಏನು? ಇದರ ಗುರಿ ನೋಡಿ, ಅಪರಾಧದ ವೈಜ್ಞಾನಿಕ ತನಿಖೆಗೆ ಸಹಾಯ ಮಾಡುವ ದೇಶದಲ್ಲಿ ನ್ಯಾಯ ವಿಜ್ಞಾನದ ಮೂಲಸೌಕರ್ಯವನ್ನು ಬಲಪಡಿಸುವುದು ಯೋಜನೆಯ ಗುರಿಯಾಗಿದೆ. ನೋಡಿ, ಅಪರಾಧದ ವೈಜ್ಞಾನಿಕ ತನಿಖೆಗೆ ಸಹಾಯ ಮಾಡುತ್ತದೆ, ದೇಶದಲ್ಲಿ ನ್ಯಾಯ ವಿಜ್ಞಾನದ ಮೂಲಸೌಕರ್ಯವನ್ನು ಬಲಪಡಿಸುತ್ತದೆ. ಈ 2 ಉದ್ದೇಶಗಳಿಂದಾಗಿ NFIES ಅನ್ನು ಕೇಂದ್ರ ಕ್ಯಾಬಿನೆಟ್ ಇದೀಗ ಅನುಮೋದನೆಯನ್ನು ನೀಡಿದೆ. ಹಾಗಾದರೆ ಇದಕ್ಕೆ ನೋಡಿ 2254.43 ಕೋಟಿ ವೆಚ್ಚದೊಂದಿಗೆ ಕೇಂದ್ರದ ಗೃಹ ಸಚಿವಾಲಯಕ್ಕೆ ಬಜೆಟ್ ಹಂಚಿಕೆ ಮಾಡಿದೆ ರಾಷ್ಟ್ರೀಯ ವಿಧಿ ವಿಜ್ಞಾನ ಮೂಲಸೌಕರ್ಯ ವೃದ್ಧಿ ಯೋಜನೆ. ಈ ಯೋಜನೆಗೆ ಕೇಂದ್ರ ಸರ್ಕಾರ 2254.43 ಕೋಟಿ ರೂಪಾಯಿ ಅನುಮೋದನೆಯನ್ನು ನೀಡಿದೆ. ಇಡೀ ದೇಶಾದ್ಯಂತ ಈ ಯೋಜನೆ ಜಾರಿಗೆ ಬರಲಿದೆ. ಆ ಕಾರಣಕ್ಕಾಗಿ ಎಕ್ಸಾಮಿಗೆ ಇದು ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಭಾರತ ಸರ್ಕಾರವು ಹೊಸದಾಗಿ ಸ್ಥಾಪಿಸಲು ಅನುಮೋದನೆ ನೀಡಿರುವ ಭಾರತದ ಅತಿದೊಡ್ಡ ಆಳವಾದ ಕರಡು ಬಂದರು ವಧವನ್ ಬಂದರು ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ನೋಡಿ, ವಧವನ್ ಪೋರ್ಟ್ ಏನಿದೆ ಭಾರತದಲ್ಲಿ ಹೊಸದಾಗಿ ಸ್ಥಾಪನೆ ಆಗ್ತಕ್ಕಂಥ ಒಂದು ಪೋರ್ಟ್ ಆಗಿದೆ. ಈ ಪೋರ್ಟ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 2 ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ. ಇದನ್ನು ಕೂಡ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿ, ಕ್ಯಾಬಿನೆಟ್ ಇದಕ್ಕೂ ಕೂಡ ಅಪ್ರೂವ್ ಮಾಡಿದೆ. 76,200 ಕೋಟಿ ರೂಪಾಯಿ ಒಂದು ಗ್ರೀನ್ ಫೀಲ್ಡ್ ಮೇಜರ್ ಪೋರ್ಟ್ ಆಗಿದೆ. ನೋಡಿ, ಇದೊಂದು ಗ್ರೀನ್ ಫೀಲ್ಡ್ ಮೇಜರ್ ಪೋರ್ಟ್ ಆಗಿದೆ ಸ್ನೇಹಿತರೆ. ಹಾಗಾದರೆ ಈ ಗ್ರೀನ್ ಫೀಲ್ಡ್ ಅಂತ ಯಾಕೆ ಕರೀತಾರೆ? ಪೋರ್ಟ್ಗಳಿಗೆ ಯಾಕೆ ಈ ಒಂದು ಅಂಕವನ್ನು ಕೊಡಲಾಗುತ್ತದೆ? ಹಾಗಾದರೆ ಏನು? ಈ ಎಲ್ಲ ಮಾಹಿತಿನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಧಾವನ್ ಅಂತ ಕರಿತೀವಿ ಈ ಒಂದು ಪೋರ್ಟ್ ಹೆಸರು. ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ. ಹೆಚ್ಚಿನ ಮಾಹಿತಿ ನ್ಯೂಸ್ ಪೇಪರಲ್ಲಿ ನೋಡೋಣ. ಹಾಗಾದರೆ ಇದು ಎಲ್ಲಿದೆ? ಮಹಾರಾಷ್ಟ್ರದ ಪಾಲ್ಘಾಟ್ ಜಿಲ್ಲೆ. ಇದು ಇಂಪಾರ್ಟೆಂಟ್ ನೋಡಿ, ಮಹಾರಾಷ್ಟ್ರದ ಪಾಲ್ಘಾಟ್ ಜಿಲ್ಲೆ ಏನಿದೆ
ಸೊ ಈ ಒಂದು ಪಾಲ್ಘಾಟ್ ಜಿಲ್ಲೆಯ ದಹಾನು ತಾಲೂಕಿನಲ್ಲಿರುವ ವದವನ್ನಲ್ಲಿ ಹೊಸ ಪ್ರಮುಖ ಬಂದರು ನಿರ್ಮಾಣಕ್ಕೆ ಭಾರತ ಸರ್ಕಾರ ಅನುಮೋದನೆ ನೀಡಿದೆ. ಜೂನ್ 19, 2024ರಂದು ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕೇಂದ್ರ ಸಚಿವ ಸಂಪುಟವು ಯೋಜನೆಗೆ ಅನುಮೋದನೆಯನ್ನು ನೀಡಿತು. ಹೊಸ ಬಂದರು ವದವನ್ ಅಭಿವೃದ್ಧಿಯು ಪ್ರಧಾನಮಂತ್ರಿ ಗತಿಶಕ್ತಿ ಕಾರ್ಯಕ್ರಮದೊಂದಿಗೆ ಹೊಂದಿಕೆಯಾಗುತ್ತದೆ. ನೋಡಿ, ಗತಿಶಕ್ತಿ ಕಾರ್ಯಕ್ರಮದೊಂದಿಗೆ ಹೊಂದಿಕೆಯಾಗಿದೆ. ಹಾಗಾದರೆ ಈ ವದವನ್ ಬಂದರಿನ ಡೆವಲಪರ್ಗಳು ಯಾರ್ಯಾರು, ಅಂದರೆ ಯಾರ್ಯಾರು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, ಜವಾಹರ್ಲಾಲ್ ನೆಹರು ಬಂದರು ಪ್ರಾಧಿಕಾರವು ನವಿ ಮುಂಬೈನಲ್ಲಿ ಇರತಕ್ಕಂಥ ನವಸೇವಾ ಬಂದರನ್ನು ನಿರ್ವಹಿಸುತ್ತದೆ. ಈ ಮೂಲಕ ಪ್ರಸ್ತಾವಿತ ಎಲ್ಲ ಹವಾಮಾನ ಗ್ರೀನ್ಫೀಲ್ಡ್ ವದವನ್ ಬಂದರು ಭಾರತದ ಅತಿದೊಡ್ಡ ಆಳವಾದ ಕರಡು ಬಂದರು ಎಂಬ ಹೆಗ್ಗಳಿಕೆ ಇದರ ಹೆಸರಿನಲ್ಲಿದೆ. ಇನ್ನು ಜವಾಹರ್ಲಾಲ್ ನೆಹರು ಬಂದರು ಪ್ರಾಧಿಕಾರವು ಮಹಾರಾಷ್ಟ್ರದ ನವಿ ಮುಂಬೈನಲ್ಲಿರುವ ನವಸೇವಾ ಬಂದರನ್ನು ನಿರ್ವಹಿಸುತ್ತದೆ. ಸೊ ಈ ಮೂಲಕ ಗ್ರೀನ್ಫೀಲ್ಡ್ ಯೋಜನೆಗಳು ಎಂದರೆ, ನೋಡಿ ಇಲ್ಲಿ ಗಮನಿಸಿ, ಗ್ರೀನ್ಫೀಲ್ಡ್ ಯೋಜನೆ ಅಂದ್ರೇನು? ಇದು ಈ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿರುವ ಯಾವುದೇ ಬಂದರುಗಳಿಲ್ಲ ಮತ್ತು ಮೊದಲಿನಿಂದ ಹೊಸ ಬಂದರನ್ನು ನಿರ್ಮಿಸಲಾಗುವುದು ಅಂತದ್ದು. ನೋಡಿ, ಈ ಗ್ರೀನ್ಫೀಲ್ಡ್ ಯೋಜನೆ ಅಥವಾ ಗ್ರೀನ್ಫೀಲ್ಡ್ ಯೋಜನೆಯಡಿ ಜಾರಿಗೆ ಬಂದಂಥ ಬಂದರುಗಳ ಪೋರ್ಟ್ಗಳೇನಿದ್ದಾವೆ ಅವೆಲ್ಲ ಈ ಹಿಂದೆ ಈ ಒಂದು ಸ್ಥಳದಲ್ಲಿ ಯಾವುದೇ ಬಂದರುಗಳು ಅಸ್ತಿತ್ವದಲ್ಲಿಲ್ಲ. ಹೊಸದಾಗಿ ಯಾವ ಬಂದರು ಸ್ಥಾಪನೆಯಾಗುತ್ತದೋ ಆ ಸ್ಥಳದಲ್ಲಿ ಅವುಗಳನ್ನು ಗ್ರೀನ್ಫೀಲ್ಡ್ ಯೋಜನೆಗಳ ಅಡಿಯಲ್ಲಿ ಜಾರಿಗೆ ತರಲಾಗುತ್ತದೆ. ಹಾಗಾದರೆ ನೀವು ಇನ್ನೊಂದು ಹೆಸರನ್ನು ಕೇಳಿರ್ಬೋದು ನೋಡಿ, ಡೀಪ್ ಡ್ರಾಪ್ ಪೋರ್ಟ್. ಅಂದರೆ ಡೀಪ್ ಡ್ರಾಪ್ ಪೋರ್ಟ್ ಅಂದ್ರೇನು? ಇದು ಬಂದರು ಏನಿದೆ ಈಗಂದರೆ ದೊಡ್ಡ ಸರಕು ಹಡಗುಗಳನ್ನು ನಿಭಾಯಿಸಬಲ್ಲದು. ನೋಡಿ, ಈ ಬಂದರು ದೊಡ್ಡ ಹಡಗು ಸರಕುಗಳನ್ನು ನಿಭಾಯಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಬಂದರು ಎಂಬ ಹೆಗ್ಗಳಿಕೆ ಈ ಒಂದು ಡೀಪ್ ಡ್ರಾಪ್ಡ್ ಪೋರ್ಟ್ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿರ್ತಕ್ಕಂಥ ಬಂದರಿಗೆ ಈ ಅವಕಾಶವಿರುತ್ತದೆ. ಓಕೆ, ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ. WEF ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ 2024ರಂದು ಬಿಡುಗಡೆ ಮಾಡಿದ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ. ನೋಡಿ, ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಈ ಒಂದು ಇಂಡೆಕ್ಸ್ ಬಿಡುಗಡೆಯಾಗಿದೆ. ಈ ವರದಿಯ ಪ್ರಕಾರ ಭಾರತವು ವಿಶ್ವದಲ್ಲಿ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ? ಸರಿಯಾದಂಥ ಉತ್ತರ 63ನೇ ಸ್ಥಾನವನ್ನು ಭಾರತ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸಲ್ಲಿ ಪಡೆದುಕೊಂಡಿದೆ. ನೋಡಿ, ವರ್ಲ್ಡ್ ಎಕನಾಮಿಕ್ ಫೋರಮ್ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ, ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ. ಓಕೆ, ನೋಡಿ, ಇಂಡಿಯಾ ಇಲ್ಲಿ 63ನೇ ರ್ಯಾಂಕನ್ನು ಪಡೆದುಕೊಂಡಿದೆ. ಸ್ವೀಡನ್ ಟಾಪ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್. ಸೊ ಸ್ವೀಡನ್ ಪುನಃ ಮತ್ತೆ ಇಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಹೆಚ್ಚಿನ ಮಾಹಿತಿ ನಾವು ನೋಡೋಣ. ಜೂನ್ 19, 2024ರಂದು WEF ಬಿಡುಗಡೆ ಮಾಡಿದ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕದ ಪ್ರಕಾರ ಸೂಚ್ಯಂಕದಲ್ಲಿ ಸಮೀಕ್ಷೆ ಮಾಡಿದ 120 ದೇಶಗಳಲ್ಲಿ ಭಾರತ 63ನೇ ಸ್ಥಾನದಲ್ಲಿದೆ. ಕಳೆದ ವರ್ಷ ಭಾರತವು 67ನೇ ಸ್ಥಾನದಲ್ಲಿತ್ತು. ಸೊ ಇಲ್ಲಿ 3 ಶ್ರೇಯಾಂಕಗಳ ಸುಧಾರಣೆಯಾಗಿದೆ ಎಂಬುದನ್ನು ಗಮನಿಸಬಹುದು. ನೋಡಿ, 67ನೇ ಸ್ಥಾನದಲ್ಲಿದ್ದ ಭಾರತ ಈಗ 63ನೇ ಸ್ಥಾನಕ್ಕೆ ಬಂದಿದೆ. ಇನ್ನು ಕಳೆದ ವರ್ಷದಂತೆ ಸ್ವೀಡನ್ ದೇಶ ಮತ್ತೆ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿದೆ. ಈ ಪ್ರಕಾರ ಭಾರತವು ಇಂಧನ ಇಕ್ವಿಟಿ, ಅದರ ಒಂದು ಭದ್ರತೆ, ಸುಸ್ಥಿರತೆಯಾದ್ಯಂತ ಗಣನೀಯ ಸಾಧನೆಯನ್ನು ತೋರಿಸಿದೆ ಎಂಬ ಮಾಹಿತಿಯನ್ನು WEF ಬಿಡುಗಡೆ ಮಾಡಿದೆ. ಹಾಗಾದರೆ ಈ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ ಅಂದ್ರೇನು? ಯಾವ ಆಧಾರದಲ್ಲಿ ಈ ಸೂಚ್ಯಂಕ ಬಿಡುಗಡೆಯಾಗುತ್ತದೆ ಅಂತ ಕೇಳಿದರೆ, ನೋಡಿ, ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ನ ಪ್ರಕಾರ ಸಮಾನ, ಸುರಕ್ಷಿತ, ಸುಸ್ಥಿರ ಇಂಧನ ಗಮನಿಸಬಹುದು. ಸಮಾನ, ಸುಸ್ಥಿರ ಮತ್ತು ಸುರಕ್ಷಿತ ಇಂಧನ ಭವಿಷ್ಯವನ್ನು ನಿರ್ಮಿಸಲು ಪ್ರಪಂಚದಾದ್ಯಂತ ಆಯ್ದ ರಾಷ್ಟ್ರಗಳ ಪ್ರಗತಿ ಮತ್ತು ಸನ್ನದ್ಧತೆಯನ್ನು ಟ್ರ್ಯಾಕ್ ಮಾಡುತ್ತದೆ. ಇದು ಸರಳವಾಗಿ ಹೇಳುವುದಾದರೆ, ಒಂದು ರಾಷ್ಟ್ರವು ಶಕ್ತಿ ಉತ್ಪಾದನೆಯಾಗಿರ್ಬೋದು, ಪಳೆಯುಳಿಕೆ ಆಧಾರಿತ ಶಕ್ತಿ ಅಂದರೆ ಸೌರ, ಗಾಳಿ, ಸಣ್ಣ ಜಲ ವಿದ್ಯುತ್ ಸ್ಥಾವರಗಳು ಇತ್ಯಾದಿ ಇವುಗಳ ಉತ್ತೇಜನದಿಂದಾಗಿ ಕಾರ್ಬನ್ ಡೈಆಕ್ಸೈಡ್ ಅನಿಲಗಳ ಉತ್ಪಾದನೆಯಲ್ಲಿನ ಕಡಿತವನ್ನು ಉತ್ತೇಜಿಸುವಲ್ಲಿ ಇದು ಸರ್ಕಾರದ ನೀತಿಗಳು ಮತ್ತು ಅವುಗಳ ಪರಿಣಾಮಕಾರಿತ್ವವನ್ನು ಟ್ರ್ಯಾಕ್ ಮಾಡುತ್ತದೆ. ಒಟ್ಟಾರೆ ಶಕ್ತಿಯ ತೀವ್ರತೆ. ನೋಡಿ, ಯಾವ ದೇಶ ಒಟ್ಟಾರೆ ಶಕ್ತಿಯನ್ನು ಉತ್ಪಾದನೆ ಅಂದರೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವಲ್ಲಿ ಪಳವಳಿಕೆ ಇಂಧನಗಳ ಹೊರತುಪಡಿಸಿ ಪಳೆಯುಳಿಕೆ ಥರ ಏನಿದ್ದಾವೆ
ಸೊ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಉಗುಳ್ತಕ್ಕಂಥ ಕಡಿಮೆ ಪ್ರಮಾಣದಲ್ಲಿರ್ತಕ್ಕಂಥವನ್ನು ಬಳಸಿಕೊಂಡು ಶಕ್ತಿ ಉತ್ಪಾದನೆ ಮಾಡ್ತಕ್ಕಂಥದ್ದು. ಸೊ ಇದರಲ್ಲಿ ಯಾವ ದೇಶಗಳು ಅಗ್ರಸ್ಥಾನದಲ್ಲಿವೆ ಅಂತಕ್ಕಂಥ ಮಾಹಿತಿ ಬಿಡುಗಡೆಯಾಗುತ್ತದೆ ಪ್ರತಿ ವರ್ಷ. ಓಕೆ, ಇನ್ನು 2024 ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕದ ಉನ್ನತ ಶ್ರೇಣಿಯಲ್ಲಿ ಯುರೋಪಿಯನ್ ರಾಷ್ಟ್ರಗಳು ಪ್ರಾಬಲ್ಯ ಹೊಂದಿವೆ. ನೋಡಿ, ಯುರೋಪಿಯನ್ ರಾಷ್ಟ್ರಗಳು ಪ್ರಾಬಲ್ಯ ಹೊಂದಿವೆ. ಸ್ವೀಡನ್ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್ ನಂತರದ ಸ್ಥಾನದಲ್ಲಿವೆ. ಭಾರತ 63 ಇದ್ದರೆ ಚೀನಾ 20ನೇ ಸ್ಥಾನದಲ್ಲಿದೆ. ಇನ್ನು WEF ಏನಿದೆ ಪ್ರಮುಖ ವರದಿಗಳನ್ನು ಬಿಡುಗಡೆ ಮಾಡುತ್ತದೆ ಸ್ನೇಹಿತರೆ. ಸೊ ಇಲ್ಲಿ ನೀವು ಗಮನಿಸಬಹುದು, WEF ಪ್ರತಿ ವರ್ಷ ಜಾಗತಿಕ ಲಿಂಗ ಅಂತರ ವರದಿ, ಜಾಗತಿಕ ಸ್ಪರ್ಧಾತ್ಮಕತೆ ವರದಿ, ಶಕ್ತಿ ಪರಿವರ್ತನೆ ಸೂಚ್ಯಂಕ, ಜಾಗತಿಕ ಪ್ರಯಾಣ ಮತ್ತು ಪ್ರವಾಸೋದ್ಯಮ ವರದಿ, ಇನ್ನು ಇನ್ಸೀಡ್ ಮತ್ತು ಕಾರ್ನೆಲ್ ವಿಶ್ವವಿದ್ಯಾಲಯ ಸಹಯೋಗದೊಂದಿಗೆ ಜಾಗತಿಕ IT ವರದಿ ಕೂಡ ಬಿಡುಗಡೆಯಾಗುತ್ತದೆ. ಸೊ ಇಷ್ಟು ಪ್ರಮುಖ ವರದಿಗಳು ಅಂದರೆ ಸುಮಾರು ವರದಿಗಳನ್ನು ಬಿಡುಗಡೆ ಮಾಡುತ್ತದೆ. ಇವು ಪ್ರಮುಖ ವರದಿಗಳು ಬಿಡುಗಡೆ ಮಾಡ್ತಕ್ಕಂಥದ್ದು ಗಮನಿಸಬೇಕು. ನೆಕ್ಸ್ಟ್ 4ನೇ ಕ್ವಶನ್ ಏನಿದೆ ಅಂತ ನೋಡೋಣ. 2024-25 ಕೃಷಿ ಮಾರುಕಟ್ಟೆ ಋತುವಿಗಾಗಿ ಭಾರತ ಸರ್ಕಾರವು ಭತ್ತದ ಸಾಮಾನ್ಯ ದರ್ಜೆಗೆ ಘೋಷಿಸಲಾದ ಕನಿಷ್ಠ ಬೆಂಬಲ ಬೆಲೆ ಎಷ್ಟು? ನೋಡಿ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನು 2024-25 ಅಂದರೆ ಖಾರಿಫ್ ಋತುವಿಗೆ ಘೋಷಣೆ ಮಾಡಿದೆ. ಓಕೆ, ಸೊ ಅಂದರೆ ಒಂದು ಬೆಳೆಗೆ ಇಂತಿಷ್ಟು ಕ್ವಿಂಟಲ್ಗೆ ಅಂತೆ, ಅಂದರೆ 1 ಕ್ವಿಂಟಲ್ಗೆ ಇಂತಿಷ್ಟು ಅಮೌಂಟ್ ಅಂತ ಕೇಂದ್ರ ಸರ್ಕಾರವೇ ನಿರ್ಧಾರ ಮಾಡಿ ಬಿಡುಗಡೆ ಮಾಡುತ್ತದೆ. ಸೊ ಖಾರಿಫ್ ಪೂರ್ವದ ಅವಧಿಯಲ್ಲಿ ಇದೀಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಬಿಡುಗಡೆ ಮಾಡಿದೆ. ಸೊ ಈ ಬಿಡುಗಡೆಯ ಪ್ರಕಾರ ಈಗ ಭಾರತದಲ್ಲಿ ಈ ಋತುವಿಗೆ ಭತ್ತದ ಸಾಮಾನ್ಯ ಅಮೌಂಟ್ ಎಷ್ಟು ಘೋಷಣೆ ಮಾಡಿದೆ ಅಥವಾ ಮಿನಿಮಮ್ ಪ್ರೈಸ್ ಎಷ್ಟು ಘೋಷಣೆ ಮಾಡಿದೆ ಅಂತಂದರೆ ಕ್ವಿಂಟಲ್ಗೆ 2300 ರೂಪಾಯಿ ಘೋಷಣೆ ಮಾಡಿದೆ. ಹೆಚ್ಚಿನ ಮಾಹಿತಿ ಕ್ಯಾಬಿನೆಟ್ ಬಿಡುಗಡೆ ಮಾಡಿದೆ. ಸೊ ಇಲ್ಲಿ PAB ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಬಹುದು. ನೋಡಿ, ಕ್ಯಾಬಿನೆಟ್ ಅಪ್ರೂವ್ಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಅಂತ ಕರಿತೀವಿ. ಸೊ ಇಲ್ಲಿ ಯಾವ್ಯಾವ ಬೆಳೆಗೆ ಇದು ನೋಡಿ ಒಂದು ಖಾರಿಫ್ ಕ್ರಾಪ್ಸ್ಗೆ ಸಂಬಂಧಪಟ್ಟಿದೆ ಇದು. ಓಕೆ, ಸೊ ಮಾರ್ಕೆಟ್ ಸೀಸನ್ಗೆ 2024-25 ಮಾರ್ಕೆಟ್ ಸೀಸನ್ ಇದು. ಹೆಚ್ಚಿನ ಮಾಹಿತಿ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ನಾವು ನೋಡೋಣ. ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ 2024 ನಡೆದ ಸಭೆಯಲ್ಲಿ ಆರ್ಥಿಕ ವ್ಯವಹಾರಗಳ ಕೇಂದ್ರ ಕ್ಯಾಬಿನೆಟ್ ಸಮಿತಿ MSPಯನ್ನು ಅನುಮೋದಿಸಿದೆ. ಈ ಮೂಲಕ ಯಾವ್ಯಾವ ಬೆಳೆಗೆ ಎಷ್ಟೆಷ್ಟಿದೆ ಎಂಬತಕ್ಕಂಥ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಾವು ನೋಡೋದಾದರೆ ಇಲ್ಲಿ ಗಮನಿಸಬಹುದು. ಭತ್ತ 2300 ಇದೆ, ಸಾಮಾನ್ಯ ಭತ್ತ ಇದು. ಭತ್ತದ ಏನಾದರೂ A ಗ್ರೇಡ್ ಇದ್ದರೆ ಅಂದರೆ 2320 ರೂಪಾಯಿ ಅದು. ಸೊ ಯಾವಾಗಲೂ ಸಾಮಾನ್ಯ ಭತ್ತದ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಇರತಕ್ಕಂಥ ಇದು ಜೋವರ್. ನೋಡಿ, ಹೈಬ್ರಿಡ್ ಜೋವರ್ ಅಂದರೆ ಜೋಳ, ಇಲ್ಲಿ 3371 ರೂಪಾಯಿ ಇರತಕ್ಕಂಥದ್ದು. ಅದರಲ್ಲಿ ಈ ಒಂದು ಜೋವರ್ ಐ ಇತ್ತಂದರೆ ಅದು 3421. ಸೊ ಹೀಗೆ ಬಾಜ್ರಾ, ರಾಗಿ ಬಂದ್ಬಿಟ್ಟು 4290 ರೂಪಾಯಿ ಬರೋ ರೇಟ್ ಮಾಡಿದೆ. ನೋಡಿ, ರಾಗಿಗೆ 4290 ರೂಪಾಯಿ ಇದೆ. ಅದೇ ಮೆಕ್ಕೆಜೋಳ 2225 ರೂಪಾಯಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇರತಕ್ಕಂಥದ್ದು ಮೆಕ್ಕೆಜೋಳಕ್ಕೆ. ಇನ್ನುಳಿದಂತೆ ತೂರ್ ಆಗಿರ್ಬೋದು, ಮೋಂಗ್ ಆಗಿರ್ಬೋದು, ಉರಾದ್ ಆಗಿರ್ಬೋದು, ನೆಲಗಡಲೆ, ಸೂರ್ಯಕಾಂತಿ ಬೀಜ ನೋಡಿ 7280 ಇದೆ. ಸೋಯಾಬೀನು, ಇನ್ನು ಸೆಸಮಮ್ ಅಂತ ಕರಿತೀವಿ, ಸೃಜಿಸ್ ಸೀಡ್ ಆಗಿರ್ಬೋದು, ಹತ್ತಿ. ಸೊ ಹತ್ತಿಗೆ 7120 ರೂಪಾಯಿ ಘೋಷಣೆ ಮಾಡಿದೆ. ಸೊ ಇವೆಲ್ಲ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಹಾಗಾದರೆ ಈ MSP ಅಂದ್ರೇನು? ನೋಡಿ, ಕಡ್ಡಾಯ ಬೆಳೆಗಳಿಗೆ MSPಯನ್ನು ಭಾರತ ಸರ್ಕಾರವು ಖಾರಿಫ್ ಮತ್ತು ರಬಿ ಕೃಷಿ ಋತುಗಳ ಆರಂಭದ ಮೊದಲು ಪ್ರತಿ ವರ್ಷ ಘೋಷಣೆ ಮಾಡುತ್ತದೆ. ಇಲ್ಲಿ ರಬಿ ಕೃಷಿ ಮತ್ತು ಖಾರಿಫ್ ಕೃಷಿ ಎರಡಕ್ಕೂ ಕೂಡ ಘೋಷಣೆ ಮಾಡುತ್ತದೆ ಎಂಬುದು ಗಮನಿಸಬೇಕು. ಇವು ಕಡ್ಡಾಯ ಬೆಳೆಗಳಾಗಿವೆ. ನೋಡಿ, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಕಡ್ಡಾಯ ಬೆಳೆಗಳು ಅಂದರೆ 22 ಕಡ್ಡಾಯ ಬೆಳೆಗಳಿರ್ತವೆ. ಆ ಬೆಳೆಗಳಿಗೆ ಮಾತ್ರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಘೋಷಣೆಯಾಗುತ್ತೆ. ಇದು 1966-67ರಲ್ಲಿ ಸರ್ಕಾರವು ಉದ್ದೇಶದೊಂದಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಪರಿಚಯಿಸುತ್ತದೆ. ಗಮನಿಸಿ,
1967ರಲ್ಲಿ ಘೋಷಣೆ ಮಾಡಿದೆ. ಹಾಗಾದರೆ ಕೃಷಿ ವೆಚ್ಚಗಳು ಮತ್ತು ಬೆಲೆಗಳ ಆಯೋಗ, ಅದರ ಪಾತ್ರ ನೋಡಿ. ಕೃಷಿ ವೆಚ್ಚಗಳು ಮತ್ತು ಬೆಲೆಗಳ ಆಯೋಗ, CACP, ಕೃಷಿ ವೆಚ್ಚಗಳು ಮತ್ತು ಬೆಲೆಗಳ ಆಯೋಗ. ಸೊ ಇದು 1965ರಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ತಜ್ಞರ ಸಮಿತಿಯಾಗಿ ಸ್ಥಾಪನೆಯಾಗುತ್ತದೆ. ನೋಡಿ, ಇದೊಂದು ತಜ್ಞರ ಸಮಿತಿ, ಅಂದರೆ ಕೃಷಿ ಸಚಿವಾಲಯದಡಿ ಇದೊಂದು ತಜ್ಞರ ಸಮಿತಿಯಾಗಿದೆ. ಇದು ಕಡ್ಡಾಯ ಬೆಳೆಗಳ, ಅಂದರೆ ಯಾವ ಕಡ್ಡಾಯ ಬೆಳೆಗಳಿದಾವೋ ಅದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಲೆಕ್ಕ ಮಾಡುತ್ತದೆ ಮತ್ತು ಸರ್ಕಾರಕ್ಕೆ ಶಿಫಾರಸು ಮಾಡುತ್ತದೆ. ಯಾವಾಗ CACP ಎಷ್ಟು ಅಮೌಂಟ್ ಇರಬೇಕು ಒಂದು ಬೆಳೆಗೆ ಅಂತ ಕೊಡುತ್ತದೋ ಅದು ತಜ್ಞರ ಸಮಿತಿಯಾಗಿರುತ್ತದೆ. ಆ ಸಮಿತಿ ಏನು ನಿರ್ಧಾರ ತೆಗೆದುಕೊಳ್ಳುತ್ತವೋ ಅದನ್ನು ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿ ಜಾರಿಗೆ ತರುತ್ತದೆ ಎಂಬುದು ಗಮನಿಸಬೇಕು. ಕೃಷಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ CACP 1965ರಂದು ಜಾರಿಗೆ ಬಂದಿದೆ. ಹಾಗಾದರೆ ನಾನು ಹೇಳಿದಂತೆ ಕಡ್ಡಾಯ ಬೆಳೆಗಳು ಅಂತ ನಿಮಗೆ ಒತ್ತಿ ಹೇಳಿದೆ ನಾನು. ಕಡ್ಡಾಯ ಬೆಳೆಗಳು ಅಂದರೆ ಈ ಬೆಳೆಗಳಿಗೆ ಮಾತ್ರ MSP ಆಗೋದು. ನೋಡಿ, ಪ್ರಸ್ತುತ CACP 22 ಬೆಳೆಗಳಿಗೆ MSPಯನ್ನು ಶಿಫಾರಸು ಮಾಡುತ್ತದೆ. ಮುಖ್ಯವಾಗಿ ಕಬ್ಬಿಗೆ ಇದು ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯನ್ನು ಶಿಫಾರಸು ಮಾಡುತ್ತದೆ ಎಂಬುದು ಗಮನಿಸಬೇಕು. ಹಾಗಾದರೆ ಈ ಒಂದು CACPಯ ದೃಷ್ಟಿಯಲ್ಲಿ ಕಡ್ಡಾಯ ಬೆಳೆಗಳು ಯಾವುವು? ಸೊ ಇಲ್ಲಿ ಧಾನ್ಯಗಳು ಅಂತ ಬಂದರೆ ನೋಡಿ, ಧಾನ್ಯಗಳಲ್ಲಿ ಗೋಧಿ, ಭತ್ತ, ಗೋಧಿಯ ವೆರೈಟಿ ಇನ್ನೊಂದು ಬರುತ್ತೆ, ಬಾರ್ಲಿ, ರಾಗಿ, ಜೋಳದ ಇನ್ನೊಂದು ವೆರೈಟಿ ಇದೆ, ಮುತ್ತು, ರಾಗಿ ಇವೆಲ್ಲವೂ ಕೂಡ. ಇನ್ನು ದ್ವಿದಳ ಧಾನ್ಯಗಳಲ್ಲಿ ನೋಡ್ಬೋದು ಕಡಲೆ ಅಥವಾ ಗ್ರಾಮ್, ತುರ್, ಮೋಂಗ್, ಉರಾದ್, ಲೆಂಟಿಲ್ ಆಗಿರ್ಬೋದು. ಇನ್ನೊಂದು ಅಂತಂದರೆ ಎಣ್ಣೆ ಬೀಜಗಳಲ್ಲಿ ಕಡಲೆಕಾಯಿ, ರೆಪ್ಸೀಡ್, ಸೋಯಾಬೀನ್, ಎಳ್ಳು, ಸೂರ್ಯಕಾಂತಿ, ಕುಸುಬೆ, ನೈಜರ್ ಬೀಜಗಳು. ಓಕೆ, ನಾವು ವಾಣಿಜ್ಯ ಬೆಳೆಗಳು ಅಂತಂದರೆ ಅದು ಕೊಪ್ಪರೆ ಅಂದರೆ ಕೊಬ್ಬರಿ, ಕಬ್ಬು, ಹತ್ತಿ, ಹಸಿ ಸೆಣಬು, ಸೊ ಇವೆಲ್ಲ ವಾಣಿಜ್ಯ ಬೆಳೆಗಳು. ಓಕೆ, ತೆಂಗಿನಕಾಯಿ, ಕೊಬ್ಬರೆ. ಓಕೆ, ಇನ್ನು ಭಾರತದಲ್ಲಿ ಕ್ರಾಪಿಂಗ್ ಸೀಸನ್ ಅಂತ ಬರುತ್ತೆ. ಕ್ರಾಪಿಂಗ್ ಸೀಸನ್ಗಳು ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಪ್ರಕಾರ ಖಾರಿಫ್, ರಬಿ, ಜೈದ್ ಬೆಳೆಗಳಂತ 3 ರೀತಿಯ ಋತುಗಳನ್ನು ಭಾರತದಲ್ಲಿ ಅನುಸರಿಸಲಾಗುತ್ತದೆ. ಖಾರಿಫ್ ಋತು ಅಂತ ಗಮನಿಸಬಹುದು. ಸೊ ಅದು ನೈಋತ್ಯ ಮಾನ್ಸೂನ್ ಆರಂಭಕ್ಕೂ ಮುನ್ನ ಆರಂಭ ಆಗುತ್ತದೆ. ಅಂದರೆ ಜೂನ್ ಅಥವಾ ಜುಲೈನಲ್ಲಿ ಪ್ರಾರಂಭವಾಗಿ ಸೆಪ್ಟೆಂಬರ್, ಅಕ್ಟೋಬರ್ವರೆಗೂ ಇರುತ್ತದೆ. ಇಲ್ಲಿ ಬೆಳೀತಕ್ಕಂಥ ಒಂದು ಪ್ರಮುಖ ಬೆಳೆಗಳನ್ನು ನೀವು ಗಮನಿಸಬಹುದು. ಸೊ ಭತ್ತ ಅತ್ಯಂತ ಪ್ರಮುಖ ಬೆಳೆಯಾಗಿರುತ್ತದೆ. ಹತ್ತಿ, ಸೋಯಾಬೀನ್, ಸೊ ಇತರೆ ಜೋಳ ಆಗಿರ್ಬೋದು, ಬಾಂಜ್ರ, ಹತ್ತಿ, ಸೆಣಬು, ಕಡಲೆಕಾಯಿ, ಸೋಯಾಬೀನ್ ಇವೆಲ್ಲ ಪ್ರಮುಖ ಬೆಳೆಗಳು. ಇನ್ನು ರಾಬಿ ಬೆಳೆಗಳು ಅಂತ ಬರುತ್ತವೆ. ಸೊ ನೋಡಿ, ರಾಬಿ ಬೆಳೆಗಳು ಅಕ್ಟೋಬರ್, ಡಿಸೆಂಬರ್ನಲ್ಲಿ ಪ್ರಾರಂಭವಾಗುತ್ತವೆ ಇವು. ಸೊ ಇದು ನೆಕ್ಸ್ಟ್ ಇಯರ್ ಮಾರ್ಚ್, ಏಪ್ರಿಲ್ನಲ್ಲಿ ಕೊಯ್ಲು ಮಾಡಲಾಗುತ್ತೆ. ಅದು ನೋಡಿ, ಅಕ್ಟೋಬರ್, ಡಿಸೆಂಬರ್ನಲ್ಲಿ ಪ್ರಾರಂಭ, ಮಾರ್ಚ್, ಏಪ್ರಿಲ್ನಲ್ಲಿ ಕೊಯ್ಲು. ಸೊ ಇಲ್ಲಿ ಪ್ರಮುಖ ಬೆಳೆಗಳು ಬಾರ್ಲಿ, ಬಟಾಣಿ, ಸೂರ್ಯಕಾಂತಿ, ಸಾಸಿವೆ, ಗೋಧಿ ಇವು ರಾಬಿ ಬೆಳೆಗಳಾಗಿವೆ. ಇನ್ನು ಜೈಡ್ ಬೇಸಾಯ ಅಥವಾ ಜೈದ್ ಬೆಳೆಗಳು ಅಂತ ಬರುತ್ತವೆ. ಇದು ರಬಿ ಬೆಳೆಗಳ ಕೊಯ್ಲಾದ ನಂತರ ಮತ್ತು ಖಾರಿಫ್ ಬೆಳೆಗಳ ಬಿತ್ತನೆಯ ಮೊದಲು, ಅಂದರೆ ಆ 2 ತಿಂಗಳಲ್ಲಿ ಏನು ಆ 2 ತಿಂಗಳು ಇರುತ್ತದಲ್ಲ, ಅಂದರೆ ಕೊಯ್ಲು ಅಂದರೆ ರಬಿ ಬೆಳೆಯ ಕೊಯ್ಲಿನ ನಂತರ ಮತ್ತು ಖಾರಿಫ್ ಬೆಳೆಯ ಆರಂಭದ ಒಂದು ಬಿತ್ತನೆಯ ಸಮಯ ಏನಿರ್ತದೆ, ಆ ಸಮಯದ ನಡುವೆ 2 ತಿಂಗಳು ಕಾಲಾವಧಿ ಇರುತ್ತದೆ. ಆ ಕಾಲಾವಧಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ಜೈದ್ ಬೆಳೆಗಳು ಅಂತ ಕರಿತೀವಿ. ಅಂದರೆ ಆ ಸಮಯದಲ್ಲಿ ಸೌತೆಕಾಯಿ, ತರಕಾರಿಗಳು, ಮೇವಿನ ಬೆಳೆಗಳು, ಕಲ್ಲಂಗಡಿ, ಸೀಬೆಹಣ್ಣು ಇತ್ಯಾದಿ ಜೈದ್ ಬೆಳೆಗಳಾಗಿ ಬೆಳೆಯಲಾಗುತ್ತದೆ. ನೆಕ್ಸ್ಟ್ ನಾವು 5ನೇ ಕ್ವೆಶ್ಚನ್ ಏನಿದೆ ಅಂತ ನೋಡೋಣ. ಸಾಗರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ MPEDA ಪ್ರಕಾರ 2023-24ರಲ್ಲಿ ಭಾರತೀಯ ಸಮುದ್ರಾಹಾರ ರಫ್ತಿಗೆ ಯಾವ ದೇಶವು ಅತಿದೊಡ್ಡ ಮಾರುಕಟ್ಟೆಯಾಗಿದೆ? ಸೊ ಇಲ್ಲಿ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೀ ಫುಡ್ ಎಕ್ಸ್ಪೋರ್ಟ್ ನೋಡಿ, ಇಂಡಿಯನ್ ಸೀ ಫುಡ್ ಎಕ್ಸ್ಪೋರ್ಟ್ ವರದಿ ಬಿಡುಗಡೆಯಾಗಿದೆ. ಕೇಂದ್ರ ಸರ್ಕಾರ ಸೊ ಇದನ್ನು ಬಿಡುಗಡೆ ಮಾಡಿದೆ.
ಸೊ ಈ ವರದಿಯ ಪ್ರಕಾರ ಸಮುದ್ರಾಹಾರ ರಫ್ತು ಅಂದರೆ ಭಾರತದಿಂದ ಅತಿ ಹೆಚ್ಚು ಸಮುದ್ರದ ಉತ್ಪನ್ನಗಳನ್ನು ರಫ್ತು ಮಾಡಿಕೊಳ್ಳತಕ್ಕಂಥ ದೇಶ. ಇವು ಎಲ್ಲ ಖಾದ್ಯ ಉತ್ಪನ್ನಗಳಂದರೆ ಸೇವಿಸ್ತಕ್ಕಂಥ ಉತ್ಪನ್ನಗಳು, ತಿಂತಕ್ಕಂಥವು. ಸೊ ಯಾವುದು ಹಾಗಾದರೆ ಅಗ್ರಸ್ಥಾನದಲ್ಲಿದೆ? ನೋಡಿ, ಅಮೇರಿಕ ದೇಶವು ಭಾರತದ ಸಮುದ್ರಾಹಾರವನ್ನು ವಿಶ್ವದಲ್ಲೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡಿಕೊಳ್ಳುತ್ತದೆ. ಸೊ ಈ ಮೂಲಕ ಭಾರತದ ಸಮುದ್ರಾಹಾರ ಮಾರುಕಟ್ಟೆಗೆ ಅತಿ ದೊಡ್ಡ ಕೊಡುಗೆದಾರ ಅಂತಂದರೆ ಅದು ಅಮೇರಿಕವಾಗಿದೆ. 2ನೇ ಸ್ಥಾನದಲ್ಲಿ ಚೀನಾ ದೇಶ ಇದೆ. ಹಾಂಗ್ಕಾಂಗನ್ನು ಹೊರತುಪಡಿಸಿ ಚೀನಾದ ಎಲ್ಲ ಇತರೆ ಭಾಗಗಳೇನಿದ್ದಾವೆ 2ನೇ ಅತಿ ದೊಡ್ಡ ರಫ್ತು ತಾಣ ನಮಗದು. ಇನ್ನು 3ನೇ ಸ್ಥಾನದಲ್ಲಿ ಜಪಾನ್ ಇದೆ, 4ನೇ ಸ್ಥಾನದಲ್ಲಿ ವಿಯೆಟ್ನಾಂ ಇದೆ. ಸೊ ಈ 4 ದೇಶಗಳು ಭಾರತದ ಸಮುದ್ರಾಹಾರ ರಫ್ತಿನ ಅತಿ ದೊಡ್ಡ ಮಾರುಕಟ್ಟೆಗಳಾಗಿವೆ ಎಂದು ವರದಿ ಮಾಡಿದೆ. ಸೊ PAB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ವರದಿಯನ್ನು ಬಿಡುಗಡೆ ಮಾಡಿದೆ. ಇಂಡಿಯಾಸ್ ಸೀ ಫುಡ್ ಎಕ್ಸ್ಪೋರ್ಟ್ಸ್ ಸೊ ವರದಿ 2023-24 ಗಮನಿಸಬಹುದು. ಸೊ ಇವೆಲ್ಲ ಫ್ರೋಝನ್ ಅಂದರೆ ಎಪ್ಪುಗಟ್ಟಿಸಿದ ಅಂದರೆ ಫ್ರಿಜ್ಜಲ್ಲಿ ಇರ್ತಕ್ಕಂಥ ಮೀನಿನ ಒಂದು ಸೀಗಡಿ ಆಗಿರ್ಬೋದು, ಮೀನಾಗಿರ್ಬೋದು. ಸೀಗಡಿಯ ಹಲವಾರು ವಿಧಗಳು, ಮೀನಿನ ಹಲವಾರು ವಿಧಗಳನ್ನು ಫ್ರಿಜ್ ಮಾಡಿ ಅಂದರೆ ಅವುಗಳನ್ನು ಎಪ್ಪುಗಟ್ಟುವಂತೆ ಮಾಡಿ ರಫ್ತು ಮಾಡಲಾಗುತ್ತದೆ. ಸೊ ಈ ರೀತಿಯ ಮೇಜರ್ ಈ ರೀತಿಯ ಸೀ ಫುಡ್ಗಳೇನಿದ್ದಾವೆ ಅಂದರೆ ಸಮುದ್ರಾಹಾರಗಳೇನಿದ್ದಾವೆ, ಸೊ US ಮತ್ತು ಚೀನಾ ದೊಡ್ಡ ಮಾರುಕಟ್ಟೆಯಾಗಿವೆ ಭಾರತಕ್ಕೆ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಸೊ ನೋಡಿ, ಈ ಒಂದು ವರದಿಯ ಪ್ರಕಾರ 2022-23ರಲ್ಲಿ ಟೋಟಲ್ ಆಗಿ 17,35,286 ಮೆಟ್ರಿಕ್ ಟನ್ಗೆ ಹೋಲಿಸಿದರೆ 2023-24ರಲ್ಲಿ ಭಾರತದ ಸಮುದ್ರಾಹಾರ ರಫ್ತು ಸರ್ವಕಾಲಿಕ ಗರಿಷ್ಠವಾಗಿ 17,81,602 ಮೆಟ್ರಿಕ್ ಟನ್ನನ್ನು ದಾಖಲಿಸಿದೆ. ಆದಾಗ್ಯೂ ನಾವು ವಿತ್ತೀಯ ಮೌಲ್ಯದಲ್ಲಿ ಇದನ್ನು ಪರಿಗಣಿಸಿದಾಗ ಸಮುದ್ರಾಹಾರ ರಫ್ತು ಮೌಲ್ಯದಲ್ಲಿ ನೋಡಿ, ರಫ್ತು ಮೌಲ್ಯದಲ್ಲಿ ಕುಸಿತ ಕಂಡಿದೆ. ಗಮನಿಸಬೇಕು, ಇಲ್ಲಿ ಸರ್ವಕಾಲಿಕ ಗರಿಷ್ಠ ಮಟ್ಟದಲ್ಲಿ ದಾಖಲಾಗಿದೆ ಈ ವರ್ಷ, ಆದರೆ ಮೌಲ್ಯದಲ್ಲಿ ಕಡಿಮೆಯಾಗಿದೆ. ಸೊ ಅಂದರೆ ಈ ಒಂದು ಮಾರುಕಟ್ಟೆ ಪ್ರೈಸ್ಗಳೇನಿದ್ದಾವೆ ವೇರಿಯೇಷನ್ನಿಂದಾಗಿ ಸೊ ಇಲ್ಲಿ ಪ್ರೈಸ್ ಮಟ್ಟ ತೆಗೆದಿರ್ತಕ್ಕಂಥದ್ದು. ಸೊ ಅಂದರೆ ಮೌಲ್ಯಕ್ಕೆ ಹೋಲಿಸಿದರೆ, ವಿತ್ತೀಯ ಮೌಲ್ಯಕ್ಕೆ ಹೋಲಿಸಿದರೆ ನಮಗೆ ಕಡಿಮೆ ಅಮೌಂಟ್ ಬಂದಿರ್ಬೋದು, ಆದರೆ ಸರ್ವಕಾಲಿಕ ದಾಖಲೆಯಾಗಿದೆ ಅಂದರೆ ರಫ್ತು ಮಾಡಿದ್ದು ಜಾಸ್ತಿ ಆಗಿದೆ. ಓಕೆ, ಇವೆಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. 2023-24 ಅವಧಿಯಲ್ಲಿ ಭಾರತವು ಸಮುದ್ರಾಹಾರವನ್ನು US-ಗೆ 7.38 ಅಂದರೆ $, ರೀತಿಯಲ್ಲಿ ಹೇಳೋದಾದರೆ 7.38 ಶತಕೋಟಿ ರಫ್ತು ಮಾಡಿತ್ತು. ಅದೇ 2022-23ರಲ್ಲಿ ಗಮನಿಸಬಹುದು, $, ಪ್ರಕಾರ 8.93 ಒಂದು ಮಿಲಿಯನ್ ಅಂದರೆ ಸುಮಾರು 8.38 ಶತಕೋಟಿಯಷ್ಟು ರಫ್ತು ಮಾಡಿತ್ತು. ಅಂದರೆ ಆ ಮೌಲ್ಯಕ್ಕೆ ಹೋಲಿಸಿದರೆ ಸೊ ಈ ವರ್ಷದ ಮೌಲ್ಯ ಸ್ವಲ್ಪ ಕಡಿಮೆಯಾಗಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ. ಸೊ ಸರ್ವಕಾಲಿಕವಾಗಿ ಎಕ್ಸ್ಪೋರ್ಟ್ ಆಗಿರತಕ್ಕಂಥದ್ದು ಜಾಸ್ತಿ ಇದೆ, ಆದರೆ ಮೌಲ್ಯದ ಪ್ರಕಾರ ಹಣ ಹರಿದು ಬಂದಿರತಕ್ಕಂಥದ್ದು ಕಡಿಮೆ ಇದೆ. ಓಕೆ, ಇನ್ನು ಭಾರತ ಸರ್ಕಾರವು ಸಮುದ್ರಾಹಾರಕ್ಕಾಗಿ 2023-24ರಲ್ಲಿ 9.1 ಬಿಲಿಯನ್ ರಫ್ತು ಗುರಿಯನ್ನು ಹೊಂದಿತ್ತು. ನೋಡಿ, 9.1 ಬಿಲಿಯನ್ ರಫ್ತು ಗುರಿಯನ್ನು ಹೊಂದಿತ್ತು. 2023-24ರಲ್ಲಿ ಭಾರತದಿಂದ ಒಟ್ಟು ಸಮುದ್ರಾಹಾರ ರಫ್ತುಗಳಲ್ಲಿ ಎಪ್ಪುಗಟ್ಟಿದ ಅಂದರೆ ಫ್ರೋಝನ್ ಸೀಗಡಿ ಮುಖ್ಯ ರಫ್ತು ವಸ್ತುವಾಗಿ ಉಳಿದಿದೆ. 2ನೇ ಸ್ಥಾನದಲ್ಲಿ ಎಪ್ಪುಗಟ್ಟಿದ ಮೀನು. ನೋಡಿ, ಗಮನಿಸಬೇಕು, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಎಪ್ಪುಗಟ್ಟಿದ ಸೀಗಡಿ ಅಂದರೆ ನೋಡಿ, ಫ್ರೋಝನ್ ಸೀಗಡಿ ಅಂತ ಕರಿತೀವಿ, ಇದು ಅತಿ ದೊಡ್ಡ ರಫ್ತು ಆಗಿದೆ. 2ನೇ ಸ್ಥಾನದಲ್ಲಿ ಎಪ್ಪುಗಟ್ಟಿದ ಮೀನು ಅಂದರೆ ಫ್ರೋಝನ್ ಮೀನಾಗಿದೆ. 3ನೇ ಸ್ಥಾನದಲ್ಲಿ ಮೀನು ಮತ್ತು ಸೀಗಡಿ ಊಟ ಮತ್ತು ಆಹಾರ ಖಾದ್ಯವಲ್ಲದ ಒಣಗಿದ ವಸ್ತುಗಳು ಅಂದರೆ ಒಣ ಸೀಗಡಿ ಅಥವಾ ಒಣ ಮೀನುಗಳು ಅಂತ ಕರಿತೀವಿ. 4ನೇ ಸ್ಥಾನದಲ್ಲಿ ಎಪ್ಪುಗಟ್ಟಿದ ಸ್ಕ್ವೀಡ್ ಇದ್ದಾವೆ. 5ನೇ ಸ್ಥಾನದಲ್ಲಿ ಸುರಿಮಿ ಮತ್ತು ಸುರಿಮಿ ಅನ್ಲಾಕ್ಗಳು ಇರತಕ್ಕಂಥದ್ದು. ಸೊ ಈ ಒಂದು ವರದಿಯ ಪ್ರಕಾರ ಅಮೇರಿಕ ಅತಿ ದೊಡ್ಡ ಭಾರತೀಯ ಸೀಗಡಿ ಮತ್ತು ಸಮುದ್ರಾಹಾರಕ್ಕಾಗಿ ಅಗ್ರ ರಫ್ತು ತಾಣವಾಗಿ ಉಳಿದಿದೆ. 2ನೇ ಸ್ಥಾನದಲ್ಲಿ ಚೀನಾ,
ಜಪಾನ್, ವಿಯೆಟ್ನಾಂ, ಥೈಲ್ಯಾಂಡ್ ತದನಂತರದ ಸ್ಥಾನದಲ್ಲಿ ಇರತಕ್ಕಂಥದ್ದು. ಹಾಗಾದರೆ ಸಾಗರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ, ಇದರ ಬಗ್ಗೆ ನಾವು ನೋಡೋದಾದರೆ ಪ್ರಧಾನ ಕಚೇರಿ ಕೇರಳದ ಕೊಚ್ಚಿಯಲ್ಲಿ ಪ್ರಧಾನ ಕಚೇರಿ ಇದೆ, ನೆನಪಿರಬೇಕು. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಟ್ರೆಂಟ್ ಬೌಲ್ಟ್ ಯಾವ ದೇಶಕ್ಕೆ ಸೇರಿದವರು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ನ್ಯೂಜಿಲ್ಯಾಂಡ್ ದೇಶಕ್ಕೆ ಸೇರಿದವರು. ನೋಡಿ, ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ನ್ಯೂಜಿಲ್ಯಾಂಡ್ ದೇಶದ ಟ್ರೆಂಟ್ ಬೋಲ್ಟ್ ನಾಟ್ ಥಿಂಕಿಂಗ್ ಅಬೌಟ್ ರಿಟೈರ್ಮೆಂಟ್ ಆಫ್ಟರ್ ಫೈನಲ್ T20 ವರ್ಲ್ಡ್ ಕಪ್ ಗೇಮ್ಸ್. ಅಂದರೆ ನೋಡಿ ನ್ಯೂಜಿಲ್ಯಾಂಡ್ ಎಡಗೈ ವೇಗದ ಬೌಲರ್ ಆಗಿರ್ತಕ್ಕಂಥ ಟ್ರೆಂಟ್ ಬೌಲ್ಟ್ 2024ರ T20 ICC ಕ್ರಿಕೆಟ್ ವಿಶ್ವಕಪ್ನಲ್ಲಿ ಪಪುಯಾ ನ್ಯೂ ಗಿನಿಯಾ ವಿರುದ್ಧ ನ್ಯೂಜಿಲೆಂಡಿನ ಅಂತಿಮ ಗುಂಪಿನ ಒಂದು ಸಿ ಪಂದ್ಯದ ನಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಇದರ ನ್ಯೂಜಿಲೆಂಡ್ ದೇಶದ ಪುರುಷರ ಕ್ರಿಕೆಟ್ ತಂಡವನ್ನು ಬ್ಲ್ಯಾಕ್ ಕ್ಯಾಪ್ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ನೆಕ್ಸ್ಟ್ ನಾವು 7ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಭಾರತೀಯ ಸೇನೆಗೆ ಸೇರ್ಪಡೆಗೊಂಡ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದ ಮತ್ತು ತಯಾರಿಸಿದ ಸಬ್ಮಷಿನ್ ಗನ್ ಹೆಸರೇನು? ನೋಡಿ, ಸಬ್ಮಷಿನ್ ಗನ್ ಇದೊಂದು. ಸರಿಯಾದಂಥ ಉತ್ತರ ASMI, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅತ್ಯಾಧುನಿಕವಾಗಿರತಕ್ಕಂಥ ಸಬ್ ಮಷಿನ್ ಗನ್, ಇದೊಂದು ಮಷಿನ್ ಗನ್ ಎಂಬುದನ್ನು ಗಮನಿಸಬೇಕು. ಓಕೆ, ಸಬ್ ಮಷಿನ್ ಗನ್ ಆಗಿದೆ. ಸೊ ಇದನ್ನು ASMI ಅಂತ ಕರಿತೀವಿ. ಭಾರತೀಯ ಸೇನೆಗೆ ಸೇರ್ಪಡೆಗೊಂಡಿದೆ ಇದು. ನೋಡಿ, ASMI ಎಂಬುದು ಒಂದು ಸಬ್ ಮಷಿನ್ ಗನ್ ಆಗಿದೆ. ಸೊ ಇದು ಹೈದರಾಬಾದ್ ಮೂಲದ ಲೋಕೇಶ್ ಮಷಿನ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ. ಇದನ್ನು ಗಮನಿಸಬಹುದು. ಈ ಮಷಿನ್ ಗನ್ನ ಏನೇನಿದೆ ಮಾಹಿತಿ ಹಾಗಾದರೆ ಅಂತ ನೋಡೋಣ. ಭಾರತೀಯ ಸೇನೆಯ ಉತ್ತರ ಕಮಾಂಡ್ 4.26 ಕೋಟಿ ರೂಪಾಯಿ ಮೌಲ್ಯದ 550 ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದ, ಅಭಿವೃದ್ಧಿಪಡಿಸಿದ ಮತ್ತು ತಯಾರಿಸಿದ ASMI ಸಬ್ಮಷಿನ್ ಗನ್ಗಳನ್ನು ಆರ್ಡರ್ ಮಾಡಿದೆ. ಇದು ಭಾರತೀಯ ಸೇನೆಗೆ ಸೇರ್ಪಡೆಗೊಂಡ ಮೊಟ್ಟ ಮೊದಲ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದ ಮತ್ತು ತಯಾರಿಸಿದ ಆಯುಧವಾಗಿದೆ. ನೋಡಿ, ಸ್ಥಳೀಯವಾಗಿ ತಯಾರಿಸಿದ ಮೊಟ್ಟ ಮೊದಲ ಮಷಿನ್ ಗನ್ ಇದು ಎಂಬ ಹೆಗ್ಗಳಿಕೆ ಇದೆ. ಇದು ತುಂಬ ಇಂಪಾರ್ಟೆಂಟು. ಕೇಳಬಹುದು, ಭಾರತದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿ ವಿನ್ಯಾಸಗೊಳಿಸಲಾದ ಭಾರತೀಯ ಸೇನೆಗೆ ಸೇರ್ಪಡೆಗೊಂಡ ಮಷಿನ್ ಗನ್ನ ಹೆಸರೇನು ಅಂತ. ASMI ಎಂಬುದು ಗಮನಿಸಬೇಕು. ನೋಡಿ, ASMI ಎಂಬುದು ಒಂದು ಸಬ್ ಮಷಿನ್ ಗನ್. ಹೈದರಾಬಾದ್ ಮೂಲದ ಲೋಕೇಶ್ ಮಷಿನ್ ಲಿಮಿಟೆಡ್ ತಯಾರಿಸಿದೆ. ಅಂದರೆ ಇದೊಂದು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂಥ ಇದು ಆರ್ಮಮೆಂಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಪುಣೆ ಮತ್ತು ಇದೊಂದು DRDOದಲ್ಲಿರ್ತಕ್ಕಂಥ ಕೇಂದ್ರ ಕಚೇರಿ ಏನಿದೆ, ಸೊ ಪುಣೆಯ ಇನ್ನೊಂದು ಕೇಂದ್ರ ಕಚೇರಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಎಂಬುದು ಗಮನಿಸಬೇಕು. ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. ಜೂನ್ 19 ವಿಶ್ವದಾದ್ಯಂತ ವಿಶ್ವ ಕುಡುಗೋಲು ಕೋಶ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅಂದರೆ ನೋಡಿ, ವರ್ಲ್ಡ್ ಸಿಕಲ್ ಸೆಲ್ ಡೇ ಆಚರಣೆ ಮಾಡಲಾಗುತ್ತದೆ. ಹಾಗಾದರೆ ಈ ರೋಗ ನಿರ್ಮೂಲನೆಗಾಗಿ ಭಾರತ ಸರ್ಕಾರವು ಕೆಳಗಿನ ಯಾವ ವರ್ಷದ ವೇಳೆಗೆ ಗುರಿಯನ್ನು ಹಾಕಿಕೊಂಡಿದೆ? ಅಂದರೆ ಈ ಸಿಕಲ್ ಸೆಲ್ ಏನಿದೆ ಇದೊಂದು ಅನಿಮಿಯಾ ರೋಗ ಅಂತಲೂ ಕೂಡ ಕರಿತೀವಿ ಇದನ್ನು. ಸೊ ಇದನ್ನು ನಿರ್ಮೂಲನೆ ಮಾಡಲು ಭಾರತ ಸರ್ಕಾರ ಆಪ್ಷನ್ ನಂಬರ್ 3ಯನ್ನು ಗಮನಿಸಬಹುದು. 2047ರ ವೇಳೆಗೆ ನಿರ್ಮೂಲನೆ ಮಾಡುವ ಗುರಿಯನ್ನು ಹಾಕಿಕೊಂಡಿದೆ. ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಜೂನ್ 19 ವಿಶ್ವದಾದ್ಯಂತ ವಿಶ್ವ ಕುಡುಗೋಲು ಕೋಶ ಅಥವಾ ವರ್ಲ್ಡ್ ಸಿಕಲ್ ಸೆಲ್ ಡೇ ಆಚರಿಸಲಾಗುತ್ತದೆ. ಕುಡುಗೋಲು ಕಣ ರೋಗವು ಆನುವಂಶಿಕ ರಕ್ತದ ಕಾಯಿಲೆಯಾಗಿದೆ. ಓಕೆ, ನೋಡಿ, ಇದೊಂದು ಆನುವಂಶಿಕವಾಗಿರತಕ್ಕಂಥ ಒಂದು ಬ್ಲಡ್ ಒಂದು ಡಿಸೀಸ್ ಆಗಿದೆ. ನೋಡಿ, ರಕ್ತದ ಕಾಯಿಲೆಯಾಗಿದೆ. ಮುಖ್ಯವಾಗಿ ಸಾರ್ವಜನಿಕರು, ಸರ್ಕಾರ ಮತ್ತು ಇತರೆ ಮಧ್ಯಸ್ಥಗಾರರಲ್ಲಿ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತದೆ. ಈ ವರ್ಷದ ವಿಶ್ವ ಸಿಕಲ್ ಸೆಲ್ ದಿನದ ಥೀಮ್ ನೋಡಿ, ಈ ವರ್ಷದ ಥೀಮ್ ಹೋಪ್ ಥ್ರೂ ಪ್ರೋಗ್ರೆಸ್ ಅಡ್ವಾನ್ಸಿಂಗ್ ಸಿಕಲ್ ಸೆಲ್ ಕೇರ್ ಗ್ಲೋಬಲಿ ಎಂಬುದು ಈ ವರ್ಷದ ಥೀಮ್ ಆಗಿದೆ. ನೋಡಿ, ಹೋಪ್ ಥ್ರೂ ಪ್ರೋಗ್ರೆಸ್ ಅಡ್ವಾನ್ಸಿಂಗ್ ಸಿಕಲ್ ಸೆಲ್ ಕೇರ್ ಗ್ಲೋಬಲಿ ಎಂಬುದು ಈ ವರ್ಷದ ಥೀಮ್. ಹಾಗಾದರೆ ಈ ಕುಡುಗೋಲು ಕಣ ರೋಗ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ನೋಡಿ, ಕುಡುಗೋಲು ಕಣ ರೋಗವು ಪೋಷಕರಿಂದ ಮಕ್ಕಳಿಗೆ ಹರಡುವ ಆನುವಂಶಿಕ ಕಾಯಿಲೆಯಾಗಿದೆ. ನೋಡಿ, ಇದೊಂದು ಆನುವಂಶಿಕ ಕಾಯಿಲೆಯಾಗಿದ್ದು
ಪೋಷಕರಿಂದ ಮಕ್ಕಳಿಗೆ ಹರಡುತ್ತದೆ. ಇದು ಮಾನವ ದೇಹದ ಕೆಂಪು ರಕ್ತ ಕಣಗಳ ಮೇಲೆ ಪರಿಣಾಮ ಬೀರುವ ರಕ್ತದ ಅಸ್ವಸ್ಥತೆಯಾಗಿದೆ. ನೋಡಿ, ಕೆಂಪು ರಕ್ತ ಕಣದ ಮೇಲೆ ಇದು ಪರಿಣಾಮ ಬೀರುತ್ತದೆ. ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿಯ ಕೆಂಪು ರಕ್ತ ಕಣಗಳು ದುಂಡಗಿನ ಆಕಾರದಲ್ಲಿರುತ್ತವೆ. ಅಂದರೆ ದುಂಡಗಿನ ಆಕಾರ ಅಂತ ಕರೀತಾರೆ ನೋಡಿ. ಅಂದರೆ ವಿವಿಧ ಆಕಾರಗಳಲ್ಲಿ ಕೆಂಪು ರಕ್ತ ಕಣ ಕಂಡು ಬರುತ್ತದೆ. ಅದರಲ್ಲಿ ಇದು ದುಂಡಗಿನ ಆಕಾರದಲ್ಲಿ ಇರುತ್ತದೆ ಮತ್ತು ಆಮ್ಲಜನಕವನ್ನು ಹೊತ್ತುಕೊಂಡು ದೇಹದ ಸುತ್ತಲೂ ಸಾಗಿಸುತ್ತದೆ ಕೆಂಪು ರಕ್ತ ಕಣಗಳು. ನೋಡಿ, ಕೆಂಪು ರಕ್ತ ಕಣಗಳು ತಮ್ಮ ಮೂಲಕ ಆಮ್ಲಜನಕವನ್ನು ಇಡೀ ದೇಹಕ್ಕೆ ಸಾಗಿಸುತ್ತವೆ ಎಂಬುದು ಗಮನಿಸಬೇಕು. ಅವು ದೇಹದ ಅಂಗಾಂಶಗಳಿಗೆ ಆಮ್ಲಜನಕವನ್ನು ಪೂರೈಸುತ್ತವೆ. ಸಾಮಾನ್ಯವಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತವೆ ಇವು. ಹಾಗಾದರೆ ಈ ಕುಡುಗೋಲು ಕಣ ಕಾಯಿಲೆಯಿಂದ ಬಳಲುತ್ತಿರುವ ಜನರಲ್ಲಿ ಕೆಂಪು ರಕ್ತ ಕಣದ ಆಕಾರವು ಕುಡುಗೋಲು ಆಕಾರವನ್ನು ಹೊಂದಿರುತ್ತದೆ ನೋಡಿ. ಅಂದರೆ ಈ ರೀತಿ ಆಕಾರ ಚಂದ್ರನ ಆಕಾರದಲ್ಲಿ ಇರುತ್ತದೆ ಅದು. ಸೊ ಇದು ದೇಹದಲ್ಲಿನ ಕೆಂಪು ರಕ್ತ ಕಣಗಳ ಸುಗಮ ಚಲನೆಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಇದು ವಿವಿಧ ವೈದ್ಯಕೀಯ ತೊಡಕುಗಳಿಗೆ ಕಾರಣವಾಗುತ್ತದೆ. ಇದು ಸಿಕಲ್ ಸೆಲ್ ಅನಿಮಿಯಕ್ಕೆ ಕಾರಣವಾಗುತ್ತೆ ನೋಡಿ. ಅನಿಮಿಯಾ ರೋಗಕ್ಕೆ ಒಂದು ಬ್ಲಡ್ ಕ್ಯಾನ್ಸರ್ ಅಂತಲೂ ಕೂಡ ಕರಿತೀವಿ. ಅಂದರೆ ರಕ್ತ ಹೆಪ್ಪುಗಟ್ಟದ ಸ್ಥಿತಿ ಕೂಡ ಆಗಬಹುದು ಇದು. ಸೊ ಅನಿಮಿಯಕ್ಕೆ ತುತ್ತಾಗುತ್ತದೆ. ಕುಡುಗೋಲು ಕಣ ರೋಗ ಯಾವುದೇ ಚಿಕಿತ್ಸೆ ಅಲ್ಲ ಇದಕ್ಕೆ. ಸೊ ಕಾರಣಕ್ಕಾಗಿ ಇನ್ನು ಭಾರತ ಸರ್ಕಾರವು 2047 ವೇಳೆಗೆ ಈ ಒಂದು ಸಿಕಲ್ ಸೆಲ್ ಡಿಸೀಸನ್ನು ತೊಡೆದು ಹಾಕಲು ಗುರಿಯನ್ನು ಹಾಕಿಕೊಂಡಿದೆ. ಈ ಗುರಿಯನ್ನು ಸಾಧಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ಜುಲೈ 1, 2023 ಮಧ್ಯಪ್ರದೇಶದ ಶಹದೂಲ್ನಲ್ಲಿ ರಾಷ್ಟ್ರೀಯ ಕುಡುಗೋಲು ಕಣ ರಕ್ತಹೀನತೆ ನಿರ್ಮೂಲನೆ ಮಿಷನನ್ನು ಪ್ರಾರಂಭಿಸಿದ್ದಾರೆ ಎಂಬುದು ಗಮನಿಸಬೇಕು. ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಕೆಳಗಿನ ಯಾರನ್ನು 18ನೇ ಲೋಕಸಭೆಯ ಹಂಗಾಮಿ ಸ್ಪೀಕರ್ ಆಗಿ ರಾಷ್ಟ್ರಪತಿಗಳು ನೇಮಕ ಮಾಡಿದ್ದಾರೆ? ಮೋಸ್ಟ್ ಇಂಪಾರ್ಟೆಂಟು ನೋಡಿ. ಹಂಗಾಮಿ ಸ್ಪೀಕರ್ ಅಂದರೆ ಇದನ್ನ ನಾವು ಪ್ರೋಟೆಮ್ ಅಂತ ಕರೀತಾರೆ ಅವ್ರನ್ನ. ಹಂಗಾಮಿ ಸ್ಪೀಕರ್ಗಳೇನಿರುತ್ತೆ ಅವರನ್ನು ನಾವು ಪ್ರೋಟೆಮ್ಗಳು ಅಂತ ಕರಿತೀವಿ. ಅಂದರೆ ಇಲ್ಲಿ ಶಾಶ್ವತ ಸ್ಪೀಕರ್ ರಚನೆಯಾಗುವವರೆಗೂ ಸದ್ಯದ ಮಟ್ಟಿಗೆ ಹಂಗಾಮಿ ಸ್ಪೀಕರ್ಗಳನ್ನು ರಚನೆ ಮಾಡುತ್ತದೆ. ಸೊ ಈ ಮೂಲಕ ಹಂಗಾಮಿ ಸ್ಪೀಕರ್ ಆಗಿ ರಾಷ್ಟ್ರಪತಿ ನೋಡಿ ಇವರನ್ನು ಕೂಡ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ ಎಂಬುದು ಗಮನಿಸಬೇಕು. ಸೊ ಹಂಗಾಮಿ ಸ್ಪೀಕರ್ ಆಗಿ ಈಗ ಆಯ್ಕೆಯಾಗಿರತಕ್ಕಂಥವ್ರು ಆಪ್ಷನ್ ನಂಬರ್ 1 ಭಾತೃಹರಿ ಮಹತಾಬ್ ಅಂತ ಕರಿತೀವಿ. ಭಾತೃಹರಿ ಮಹತಾಬ್ ಮುಖ್ಯವಾಗಿ ಈಗ ದೇಶದ 18ನೇ ಲೋಕಸಭೆಯ ಹಂಗಾಮಿ ಸ್ಪೀಕರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇವರನ್ನು ನಾವು ಪ್ರೋಟೆಮ್ ಅಂತ ಕರಿತೀವಿ. ಪ್ರೋಟೆಮ್ ಅಂದರೆ ಸೊ ಅದೊಂದು ತಾತ್ಕಾಲಿಕ ಹುದ್ದೆಯಾಗಿರುತ್ತದೆ ಎಂದು ಒಂದು ಕರೀತಾರೆ. ಸೊ ಪ್ರೋಟೆಮ್ ಎಂಬತಕ್ಕಂಥ ಹೆಸರನ್ನು ನೀವು ಸುಮಾರು ಸರಿ ಕೇಳಿರ್ತೀರ. ಡೀಟೇಲ್ಸನ್ನು ನಾವು ನೋಡೋಣ. ನೋಡಿ, ಭಾತೃಹರಿ ಮಹತಾಬ್ ಅಪಾಯಿಂಟೆಡ್ ಪ್ರೋಟೆಮ್ ಸ್ಪೀಕರ್. ನೋಡಿ, ಪ್ರೋಟೆಮ್ ಸ್ಪೀಕರ್ ಆಫ್ ಲೋಕಸಭಾ ಪ್ರೋಟೆಮ್ ಅಂತ ಕೊಟ್ಟಿದ್ದಾರೆ. ಏನಿದು ಪ್ರೋಟೆಮ್ ಸ್ಪೀಕರ್? ಹಾಗಾದರೆ ಹಂಗಾಮಿ ಅಧ್ಯಕ್ಷರು ಅಂತ ಕರಿತೀವಿ ಇವ್ರನ್ನ. ಅವರಿಗೆ ಸಪ್ರೇಟಾಗಿ ಪ್ರೋಟೆಮ್ ಅಂತ ಕೂಡ ಕರೀತಾರೆ ಎಂಬುದು ನೆನಪಿರಬೇಕು. ಕಟಕ್ನಿಂದ 7 ಬಾರಿ ಸಂಸದರಾಗಿದ್ದ ಭಾತೃಹರಿ ಮಹತಾಬ್ ಅವರನ್ನು 18ನೇ ಲೋಕಸಭೆಯ ಹಂಗಾಮಿ ಸ್ಪೀಕರ್ ಆಗಿ ರಾಷ್ಟ್ರಪತಿಗಳು ನೇಮಿಸಿದ್ದಾರೆ. ಹಾಗಾದರೆ ಹಂಗಾಮಿ ಸ್ಪೀಕರ್ ಪ್ರೋಟೆಮ್ ಸ್ಪೀಕರ್ ಬಗ್ಗೆ ನಾವು ನೋಡೋದಾದರೆ, ಪ್ರೋಟೆಮ್ ಎಂಬುದು ಲ್ಯಾಟಿನ್ ಪದಗುಚ್ಛವಾಗಿದ್ದು ಅದು ಇಂಗ್ಲಿಷ್ನಲ್ಲಿ ಸದ್ಯದ ಮಾತ್ರ ಅಥವಾ ಸದ್ಯಕ್ಕೆ ಎಂದು ಅನುವಾದಿಸುತ್ತದೆ. ಆದ್ದರಿಂದ ಪ್ರೋಟೆಮ್ ಸ್ಪೀಕರ್ ಲೋಕಸಭೆಯಲ್ಲಿ ಅಥವಾ ರಾಜ್ಯ ಶಾಸಕಾಂಗಗಳಲ್ಲಿ ಕೆಲಸವನ್ನು ನಿರ್ವಹಿಸಲು ಸೀಮಿತ ಅವಧಿಗೆ ತಾತ್ಕಾಲಿಕ ಸ್ಪೀಕರ್ ಆಗಿ ನೇಮಕಗೊಳ್ಳುತ್ತಾರೆ. ಲೋಕಸಭೆ ಮತ್ತು ವಿಧಾನಸಭೆಗಳು ಚುನಾಯಿತವಾದಾಗ ಸ್ಪೀಕರ್ ಮತ್ತು ಉಪಸಭಾಪತಿಯ ಮತಗಳು ನಡೆಯದೇ ಇದ್ದಾಗ ಏನು ಸಮಯದ ಆ ಸದನ ನಡವಳಿಕೆಗಾಗಿ ಹಂಗಾಮಿ ಸ್ಪೀಕರನ್ನು ಆಯ್ಕೆ ಮಾಡಲಾಗುತ್ತದೆ. ಸೊ ಇವರನ್ನು ಪ್ರೋಟೆಮ್ ಅಂತ ಕರಿತೀವಿ. ಸಂವಿಧಾನವು ಈ ಪ್ರೋಟೆಮ್ ಸ್ಪೀಕರ್ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡಿಲ್ಲ. ಸದನದ ಹೊಸ ಸ್ಪೀಕರ್ ಆಯ್ಕೆಯಾದ ನಂತರ ಪ್ರೋಟೆಮ್ ಅಥವಾ ಹಂಗಾಮಿ ಸ್ಪೀಕರ್ ಕಚೇರಿ ಅಸ್ತಿತ್ವದಲ್ಲಿರುವುದಿಲ್ಲ. ಓಕೆ, ಸಂಪೂರ್ಣವಾಗಿ ರದ್ದಾಗುತ್ತದೆ. ಇನ್ನು ಪ್ರೋಟೆಮ್ ಸ್ಪೀಕರನ್ನು ಯಾರು ನೇಮಕ ಮಾಡುತ್ತಾರೆ? ಸ್ಪೀಕರ್ ಪ್ರೋಟೆಮನ್ನು ಭಾರತದ ರಾಷ್ಟ್ರಪತಿ ಅಥವಾ ಗವರ್ನರ್ ನೇಮಕ ಮಾಡುತ್ತಾರೆ. ಅಂದರೆ ಪ್ರೋಟೆಮ್ ಸ್ಪೀಕರ್ಗಳಂದರೆ ಲೋಕಸಭೆಯಲ್ಲಿ
ಪ್ರೋಟೆಮ್ ಸ್ಪೀಕರನ್ನು ರಾಷ್ಟ್ರಪತಿಗಳು ನೇಮಕ ಮಾಡಿದರೆ, ರಾಜ್ಯ ವಿಧಾನಸಭೆಗಳಲ್ಲಿ ಪ್ರೋಟೆಮ್ ಸ್ಪೀಕರನ್ನು ಗವರ್ನರ್ ನೇಮಕ ಮಾಡ್ತಾರೆ ಅಂತಕ್ಕಂಥದ್ದು ಇದರ ಅರ್ಥ. ಓಕೆ, ಕೇಂದ್ರದಲ್ಲಿ ರಾಷ್ಟ್ರಪತಿ, ರಾಜ್ಯದಲ್ಲಿ ಗವರ್ನರ್. ಇನ್ನು ರಾಷ್ಟ್ರಪತಿಯಾಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು ಹಂಗಾಮಿ ಸ್ಪೀಕರ್ಗಳ ಪ್ರಮಾಣವಚನ ಬೋಧಿಸುತ್ತಾರೆ ವಿಧಾನಸಭೆಗಳಲ್ಲಿ, ಲೋಕಸಭೆಯಲ್ಲಿ. ಸಂಪ್ರದಾಯದ ಪ್ರಕಾರ ವಿಧಾನಸಭಾ ಸದಸ್ಯರ ಒಪ್ಪಿಗೆಯೊಂದಿಗೆ ಹಿರಿಯ ಹೆಚ್ಚಿನ ಸದಸ್ಯರನ್ನು ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡಲಾಗುತ್ತೆ. ಅಂದರೆ ಹೆಚ್ಚಿನ ವಯಸ್ಸಿನ ಸ್ಪೀಕರನ್ನು ಇಲ್ಲಿ ಅಂದರೆ ಹೆಚ್ಚಿನ ವಯಸ್ಸಿನ ವ್ಯಕ್ತಿಯನ್ನು ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡ್ತಾರೆ ಎಂಬುದು ಗಮನಿಸಬೇಕು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.